ವಸುದೇವನ ದೈವ ಸ್ವರೂಪಿಯಾದ ಮಗನು ಕಂಸ ಚಾಣೂರವನ್ನು ಸಂಹರಿಸಿದವನು ದೇವಕಿಗೆ ಪರಮಾನಂದವನ್ನು ತನ್ನುವಂತ ಜಗತ್ತಿಗೆ ಧರ್ಮವನ್ನು ಬೋಧಿಸಿದ ಜಗದ್ಗುರುವಾದ ಶ್ರೀಕೃಷ್ಣನಿಗೆ ವಂದಿಸುತ್ತೇನೆ. ಯಾವಾಗ ಧರ್ಮ ಸಂಸ್ಕೃತಿಯು ನಾಶವಾಗುತ್ತದೆಯೋ ಆಗ ನಾನೇ ಅವತಾರವೆತ್ತಿ ಭೂಮಿಯಲ್ಲಿ ಬರುತ್ತೇನೆ ಎಂದು ನುಡಿಯುತ್ತಾನೆ. ಭಗವಂತ ಯಾವುದಾದರೂ ಒಂದು ಪುಣ್ಯ ಜೀವಿಯ ಉದರದಲ್ಲಿ ಮಾನವ ರೂಪದಲ್ಲಿ ಧರ್ಮಕ್ಕೆ ಹಾನಿ ಉಂಟಾದಾಗ ವಿಶ್ವದ ಉದ್ಧಾರ ಮಾಡಲು ನಿಶ್ಚಿತವಾಗಿ ಬರುತ್ತಾನೆ ಎಂಬುದಕ್ಕೆ ಶ್ರೀಕೃಷ್ಣ ಅವತಾರವೇ ಸಾಕ್ಷಿ. ತನ್ನ ದಶಾವತಾರಗಳಲ್ಲಿ 8ನೇ ಅವತಾರವೇ ಶ್ರೀಕೃಷ್ಣ ಅವತಾರ. ಶ್ರೀಕೃಷ್ಣನ ಜನ್ಮ ರಹಸ್ಯ. ಶ್ರೀಕೃಷ್ಣನು ಕಂಸ ಮಹಾರಾಜನ ಸಹೋದರಿಯಾದ ವಸುದೇವಕಿ ಮತ್ತು ವಸುದೇವನಿಗೆ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾನೆ. ವಿವಾಹವನ್ನು ಮಾಡಿ ಆ ಸಹೋದರಿಗೆ ಮೆರವಣಿಗೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಂಸ ಮಹಾರಾಜನಿಗೆ ಒಂದು ಆಕಾಶದಿಂದ ಹಸಿರವಾಣಿ ಒಂದು ನುಡಿಯುತ್ತೆ, ನಿನ್ನ ದೇವಕಿಯ 8ನೇ ಸಂತಾನದಿಂದ ನಿನಗೆ ಮರಣ ಸಂಭವಿಸುತ್ತದೆ ಎಂದು. ಆಗ ಕಂಸ ಮಹಾರಾಜ ತನ್ನ ಸಹೋದರಿಯಾದ ದೇವಕಿ ಮತ್ತು ವಸುದೇವನನ್ನು ಬಂಧನದಲ್ಲಿಡುತ್ತಾನೆ. ಬಂಧನದಲ್ಲಿ ಇಟ್ಟು ದುಃಖಿಸುತ್ತಾ ಚಿಂತಿಸುತ್ತಾಗ ತನ್ನ ಸಹೋದರಿ ಹೇಳ್ತಾಳೆ, ನನಗೆ ಹುಟ್ಟುವಂತಹ ಎಲ್ಲಾ ಮಕ್ಕಳನ್ನು ಸಹ ನಿನಗೆ ನೀಡುತ್ತೇನೆ ಎಂದು ಹೇಳ್ತಾಳೆ. ಅದೇ ರೀತಿಯಾಗಿ ಅವರಿಗೆ ಒಂದಾದ ನಂತರ 6 ಜನ ಮಕ್ಕಳು ಸಂತಾನ ಆಯಿತು. ಆದ್ರೆ ಒಬ್ಬರನ್ನಾದ ನಂತರ ಒಬ್ಬರನ್ನು ಕಂಸನು ಸಾಯಿಸುತ್ತಾ ಬಂದ. ಅದಾದ್ಮೇಲೆ 7ನೇ ಮಗು ಬಲರಾಮ. ಅವರು ಗರ್ಭದಲ್ಲಿ ಇರುವಾಗಲೇ ವಿಷ್ಣುರಾಜನ ಏನ್ ಮಾಡ್ತಾರೆ, ವಸುದೇವನ 2ನೇ ಹೆಂಡತಿಯಾದಂತ ರೋಹಿಣಿಯ ಗರ್ಭದಲ್ಲಿ ಆಗ್ತಾನೆ. ಅವನೇ 7ನೇ ಮಗುವಾದಂತ ಬಲರಾಮನಾಗ್ತಾನೆ. ಕೊನೆಯದಾಗಿ 8ನೇ ಮಗುವಿಗೆ ಗರ್ಭವನ್ನು ತಾಳ್ತಾರೆ. ವಿಷ್ಣು ದೇವರಿಗೆ ಕೇಳ್ಕೊಳ್ತಾರೆ, ದೇವಕಿ ನನಗೆ ಮಕ್ಕಳನ್ನು ಯಾಕೆ ಕೊಡ್ತೀಯ, ಇನ್ನ ಒಬ್ಬರನ್ನಾದ ನಂತರ ಒಬ್ಬರನ್ನು ಸಾಯಿಸುತ್ತಾ ಬರ್ತಾ ಇದ್ದಾರೆ, ಬೇಡ ಅಂತೇಳಿ ತುಂಬಾ ದುಃಖಿಸ್ತರಾಗಿ ಕುಂತಿರುವಾಗ ಶ್ರೀವಿಷ್ಣುನೇ ಬಂದು ಭಗವಾನ್ ಶ್ರೀಕೃಷ್ಣನೇ ಬಂದು ದುಃಖಿಸಬೇಡ, ನೀನು ನಾನೇ ನಿನ್ನ ಹೊಟ್ಟೆಯಲ್ಲಿ 8ನೇ ಮಗುವಾಗಿ ಬರುತ್ತೇನೆ ಎಂದು ಹೇಳಿ ಏನ್ ಮಾಡ್ತಾನೆ, 8ನೇ ಮಗುವಾಗಿ ಬರ್ತಾನೆ. ಯೋಗ ಮಾಯ ಈಕೆಗೆ ಒಂದು ಇದಾಗಿರ್ತಾರೆ. ಯೋಗ ಮಾಯ ಹೇಳ್ತಾರೆ, ಅದೇ ಸಂದರ್ಭದಲ್ಲಿ ಗೋಕುಲದಲ್ಲಿರುವಂತಹ ಯಶೋದೆಯ ಗರ್ಭದಲ್ಲಿ ನೀನು ಇರು, ನಾನು ಇಲ್ಲಿ ದೇವಕಿಯ ಗರ್ಭದಲ್ಲಿ ಇರುತ್ತೇನೆ. ಆಗ ದೇವಕಿಗೆ ಕೃಷ್ಣನು ಜನಿಸ್ತಾನೆ. ಆಗ ಅದನ್ನ ವಸುದೇವನು ತೆಗೆದುಕೊಂಡು ಹೋಗಿ ಗೋಕುಲದಲ್ಲಿರುವಂತ ನಂದ ಮತ್ತು ಯಶೋಧರ ಮನೆಯಲ್ಲಿ ಹೋಗಿ ಆ ಕೃಷ್ಣನನ್ನು ಇಡ್ತಾನೆ. ಅಲ್ಲಿರುವಂತ ಒಂದು ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಂದು ಮತ್ತೆ ಆ ಕಂಸ ರಾಜನ ಮಧ್ಯಸಿರ್ತಕ್ಕಂಥ ಆ ಸ್ಥಾನದಲ್ಲಿ ಇರ್ತಾನೆ. ಆ ಸ್ಥಾನದಲ್ಲಿ ಆ ಮಗುವನ್ನು ಮತ್ತೆ ಕಂಸ ಬಂದು ಆ ಮಗುವನ್ನು ಸಾಯಿಸ್ತಾನೆ. ಅದು ಮಗು ಯಾರು ಅಲ್ಲ, ಯೋಗ ಮಾಯೇನೆ ಅವರ ಯಶೋಧೆಯ ಹೊಟ್ಟೆಯನ್ನು ಹುಟ್ಟಿರ್ತಾರೆ. ಅವನ್ನ ತಗೊಂಡ್ಬಂದು ಮೇಲಿಂದ ಎತ್ತಿ ಕೆಳಗಡೆ ಹಾಕ್ತಾರೆ. ಆಗ ಆ ಮಾಯಾ ಹೆಣ್ಣು ಅದಕ್ಕೆ ಏನಾಗುತ್ತೆ, ಮೇಲೆ ಆಕಾಶದಲ್ಲಿ ಹೋಗಿ ನಗುತ್ತಾ ಹೇಳುತ್ತೆ ಕಂಸ ಮಹಾರಾಜನಿಗೆ, ನೀನು ತಪ್ಪಿಸಿಕೊಂಡೆ ಅನ್ಕೋಬೇಡ, ನಿನ್ನನ್ನು ಸಂಹರಿಸುವಂತ 8ನೇ ಮಗು ಈಗಾಗಲೇ ಗೋಕುಲದಲ್ಲಿ ಬೆಳೆಯುತ್ತಿದೆ ಎಂದು ಹೇಳಿ ಮಾಯವಾಗುತ್ತೆ. ಆಗ ಕಂಸ ಮಹಾರಾಜನಿಗೆ ಕೊನೆಯದಾಗಿ ಸಹ ಅವರು ಮಾಡಿರುವಂತಹ ಕೃತ್ಯಗಳಿಗೆ ಅವರು ಮಾಡಿರುವಂತಹ ಪಾಪಗಳಿಗೆ ಅವರು ತಪ್ಪಿಸಿಕೊಳ್ಳಲಾರದೆ ಭಗವಂತ ಯಾವುದಾದರೂ ಒಂದು ಮನುಷ್ಯನ ರೂಪದಲ್ಲಿ ಇಲ್ಲಾಂದ್ರೆ ಎಲ್ಲಾ ಉದರ ಪ್ರಾಣಿಗಳ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಶ್ರೀಕೃಷ್ಣ ಮಹಾತ್ಮನೇ ನಿದರ್ಶನನಾಗಿ ಅವನನ್ನು ಕೊನೆಯದಾಗಿ ಕಂಸನನ್ನು ಶ್ರೀಕೃಷ್ಣನನ್ನು ಸಂಹರಿಸುತ್ತಾನೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವಂದನೆಗಳು.